ಬಜೆಟ್ನ ಪ್ರಮುಖ ದಿಕ್ಕುಗಳು ಮತ್ತು ಭಾಗಗಳು ಹೀಗಿರಬಹುದು ಎಂದು ಲೆಕ್ಕಾಚಾರ. ನಂಬರ್ 1, ಕಳೆದ 6 ಬಜೆಟ್ಗಳಲ್ಲಿ ಸಾಧಿಸಿರುವ ಆರ್ಥಿಕ ಸ್ಥಿರತೆಯನ್ನು ಇಟ್ ಮೇ ಬಿ ಇನ್ ಅದನ್ನು ದೇ ಆರ್ ಲೈಕ್ಲಿ ಟು ಕಂಟಿನ್ಯೂ ಅಂತ ಒಂದಿದೆ. ನಂಬರ್ 2, ವಿಶ್ವದ ಆರ್ಥಿಕ ವ್ಯವಸ್ಥೆಯೇ ಬುಡಮೇಲಾಗಿ ವಿಪರೀತ ಏರುಪೇರುಗಳಿಗೆ ಗುರಿಯಾಗಿರುವಂತಹ ಹಿನ್ನೆಲೆಯಲ್ಲಿ, ಟೇಕ್ ಎನಿ ಕಂಟ್ರಿ ಫಾರ್ ದಟ್ ಎಕ್ಸಾಂಪಲ್, ಯಾವುದೇ ದೇಶ ತಗೋಬೋದು, ಅದು ಅಮೇರಿಕಾದಿಂದ ಹಿಡಿದು ಯುರೋಪ್ನ ಯಾವುದೇ ಬಲಿಷ್ಠ ರಾಷ್ಟ್ರಗಳವರೆಗೆ ಲೆಕ್ಕ ಹಿಡಿದ್ರು, ಇನ್ಕ್ಲೂಡಿಂಗ್ ಏಷ್ಯಾ ಭಾಗದಲ್ಲಿ ಚೈನಾ ಇಟ್ಕೊಂಡ್ರೂ ಭಾರತ ಒಂದೇ ಕಂಗೊಳಿಸುತ್ತಾ ಇದೆ ತನ್ನ ಬೆಳವಣಿಗೆಯ ಗತಿಯ ವಿಚಾರದಲ್ಲಿ. ರಫ್ಲಿ ಅರೌಂಡ್ ಈ ಹಣಕಾಸು ವರ್ಷದಲ್ಲಿ 6.5ರಿಂದ 7% ಗ್ರೋತ್ ಇರ್ಬೋದು ಅಂತ ಲೆಕ್ಕ ಹಾಕ್ತಿದ್ದಾರೆ. ಈವನ್ ಯುನೈಟೆಡ್ ಸ್ಟೇಟ್ಸ್ ಹೆವಿ ಡೆಟ್ಟಲ್ಲಿ ಸಿಕ್ಕಾಕ್ಕೊಂಡು ಸೈಕಲಲ್ಲಿ ಫಜೀತಿ ಪಡ್ತಾ ಇರೋ ಈ ಸಂದರ್ಭದಲ್ಲಿ ಭಾರತದ ಈ ಸಾಹಸ ಏನಿದೆ ಅದನ್ನು ಇವತ್ತಿನ ಈ ಬಜೆಟನ್ನು ಬರೀ ಭಾರತದವ್ರು ನೋಡ್ತಾ ಇಲ್ಲ, ಹಲವಾರು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಗಮನಿಸ್ತಾ ಕೂತಿವೆ ಇವತ್ತಿನ ಬಜೆಟನ್ನು. ಕಾರಣ ಭಾರತದ ಅಭಿವೃದ್ಧಿಯ ಗತಿ ಏನಿದೆ ಅದು ವಿಶ್ವ ಮಾರುಕಟ್ಟೆ ಮತ್ತು ವಿಶ್ವದ ಆರ್ಥಿಕ ಕ್ಷೇತ್ರದಲ್ಲೂ ಪರಿಣಾಮವನ್ನು ಬೀರುತ್ತೆ ಒಂದು ವೇಳೆ ನಾವು ಕೊಲ್ಯಾಪ್ಸ್ ಆಗಿಬಿಟ್ರೆ, ಕುಸಿದು ಹೋಗ್ಬಿಟ್ರೆ ಅಂತ. ಹಾಗಾಗಿ ಆ ನಿರೀಕ್ಷೆಗಳ ಮಧ್ಯದಲ್ಲಿ ಆಗುತ್ತಿರುವಂತಹ ಬಜೆಟ್. ಇನ್ನು ದೇಶೀಯವಾಗಿ ನೋಡೋದಾದರೆ ಫೈನಾನ್ಷಿಯಲಿ ಆರ್ಥಿಕವಾಗಿ ಒಂದು ಕಡೆ ಸ್ಥಿರತೆಯನ್ನು ಮುಂದುವರಿಸಿ ಮಗದೊಂದು ಕಡೆ ಮೂಲಭೂತ ಸೌಕರ್ಯಗಳ ಕಡೆಗೆ ಏನನ್ನು ಒತ್ತು ಕೊಟ್ಟಿದ್ರು ಕಳೆದ 10 ವರ್ಷ ಅಥವಾ 8-9 ವರ್ಷದಲ್ಲಿ ಅದನ್ನು 100% ಮುಂದುವರಿಸ್ಕೊಂಡು ಹೋಗ್ತಾರೆ. ಅದು ಇಟ್ ಕುಡ್ ಬಿನ್ ರೈಲ್ವೇಸ್, ರೋಡ್ಸ್ ಇರ್ಬೋದು, ವಿಮಾನ ನಿಲ್ದಾಣಗಳಿರ್ಬೋದು, ಬಂದರುಗಳಿರಬಹುದು, ಡ್ಯಾಶ್ ಎನಿ ಮೂಲಭೂತ ಸೌಕರ್ಯಗಳು ಆ ಕಡೆಗೆ ಹೋಗ್ತಾರೆ. ಅದರಲ್ಲಿ ಯಾವ ಅನುಮಾನವೂ ಇದ್ದಂಗಿಲ್ಲ. ಪ್ಯಾರಲಲ್ಲಿ ಆತ್ಮನಿರ್ಭರ್ ಭಾರತದ ಅಂಗವಾಗಿ ಮತ್ತು ಭಾರತವನ್ನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್, ಉತ್ಪಾದನಾ ವಲಯದ ಕಡೆಗೆ ತಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಈ ಬಾರಿಯ ಬಜೆಟ್ನಲ್ಲಿ ಒಂದು ಸರಿಯಾದ ಒಂದು ನಿರೀಕ್ಷೆಗೆ ಕಾಯ್ತಾ ಇದ್ದಾರೆ. ದೇರ್ ವಿಲ್ ಬಿ ಎ ಸ್ಟ್ರಾಂಗ್ ಪುಷ್, ಒಂದು ಬೆಂಬಲವನ್ನು ಮ್ಯಾನುಫ್ಯಾಕ್ಚರಿಂಗ್ ಸೈಡ್ಗೆ ಪರ್ಟಿಕ್ಯುಲರ್ಲಿ ದೇಶಿ ಉತ್ಪಾದನಾ ವಲಯಕ್ಕೆ ಒಂದು ಬೆಂಬಲವ ಸಿಕ್ಕತ್ತೆ. ಬಿಕಾಸ್ ಭಾರತ ಅಲ್ಟಿಮೇಟ್ಲಿ ಕೊನೆಗೆ ಮ್ಯಾನುಫ್ಯಾಕ್ಚರಿಂಗ್ ದೇಶ ಅಂದರೆ ಉತ್ಪಾದನಾ ದೇಶ ಆಗಲೇಬೇಕು, ಬೇರೆ ದಾರಿ ಇಲ್ಲ ನಮಗೆ. ಇಟ್ ಕಾಂಟ್ ಬಿ ಜಸ್ಟ್ ಫಿನಾನ್ಷಿಯಲ್ ಸರ್ವಿಸಸ್ಸಲ್ಲಿ ನಾವು ಬೆಳಿತೀವಿ, ಆರ್ಥಿಕ ಸೇವಾ ಕ್ಷೇತ್ರಗಳಲ್ಲಿ ಮಾತ್ರ ಬೆಳೆಯೋಕ್ಕಾಗಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಂಗಿದೆ. ಹಾಗಾಗಿ ದರ್ ಇಸ್ ಅ ಪಾಸಿಬಿಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಒಂದಿಷ್ಟು ಪುಷ್ ಸಿಕ್ಕಬಹುದು. ಆದರೆ ಸಾಮಾಜಿಕವಾಗಿ ನೋಡೋದಾದರೆ ಆರ್ಥಿಕ ದೃಷ್ಟಿಕೋನದಿಂದ ಹೊರಕ್ಕೆ ಬಂದು ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 270 ಸ್ಥಾನಗಳನ್ನು ಗಳಿಸುವಲ್ಲಿ ವಿಫಲವಾಗಿರುವುದು, 240ಕ್ಕೆ ಹೋಗಿ ನಿಂತಿರುವುದು. ಅದಕ್ಕೆ ಕಾರಣ 106 ಇರಬಹುದು ರಾಜ್ಯವಾರು. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೊಂದು ಕಾರಣ, ರಾಜಸ್ಥಾನಕ್ಕೊಂದು ಕಾರಣ, ಕರ್ನಾಟಕಕ್ಕೊಂದು ಕಾರಣ, ತಮಿಳುನಾಡಿಗೆ ಒಂದು ಕಾರಣ ಇರಬಹುದು. ರಾಜಕೀಯವಾಗಿ ಜಾತಿ ವಿಚಾರದಲ್ಲಿ ಮತಗಳ ಕ್ರೋಢೀಕರಣ ಆಗಿರಬಹುದು. ಆದರೆ ಕೆಲ ವರ್ಗಗಳ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಲೇಬೇಕು, ವಿಚ್ ಇಸ್ ಆಲ್ಸೋ ಸೋಷಿಯಲಿ ಕರೆಕ್ಟ್ ಮತ್ತು ಪೊಲಿಟಿಕಲಿ ಕರೆಕ್ಟ್, ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ. ಹಾಗಾಗಿ ಮಹಿಳೆಯರು ಮತ್ತು ರೈತರ ವಿಚಾರದಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋ ನಿರೀಕ್ಷೆ. ಈ ಎರಡರ ಮಧ್ಯೆ ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಸುಸ್ಥಿರಗೊಳಿಸುವ, ಪೋಸ್ಟ್ ಕರೋನಾ ಪೀರಿಯಡ್ಡಲ್ಲಿ ಆರೋಗ್ಯ ಕ್ಷೇತ್ರವನ್ನು ಸುಸ್ಥಿರಗೊಳಿಸುವ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ದೊಡ್ಡದಾಗಿ ಕೈ ಹಾಕಿದೆ. ಹಾಗಾಗಿ ಅದನ್ನು ಕೂಡ ಮುಂದುವರಿಸ್ಬೋದು ಅಂತ. ಟೆಕ್ನಿಕಲಿ ಯಾವುದೇ ಅಂಕಿ ಅಂಶ, ದತ್ತಾಂಶ, ಡಾಟಾ ನೋಡ್ತಾ ಇದ್ದರೆ ನಮ್ಮ ಗ್ರೋತ್ ರೇಟು ಮತ್ತು ಸಸ್ಟೈನಬಿಲಿಟಿ ಏನಿದೆ ಅಂತಂದರೆ ನಮಗೆ ನಾವು ಸ್ಥಿರವಾಗಿರೋದು ಪ್ರೀ ಪ್ಯಾಂಡಮಿಕ್ ಲೆವೆಲ್ಸ್ಗೆ ಬಂದುಬಿಟ್ಟಿದ್ದೀವಿ ಹೆಚ್ಚು ಕಡಿಮೆ ಭಾರತದ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ. ಅಂದರೆ ಕರೋನಾ ಬರುವುದಕ್ಕೆ ಮೊದಲು ನಮ್ಮದು ಇದ್ದಂತಹ ಆರ್ಥಿಕ ಸ್ಥಿತಿಗತಿ ಏನಿತ್ತು ಆ ಲೆವೆಲ್ಸಿಗೆ ವಾಪಸ್ ಬಂದುಬಿಟ್ಟಿದೆ ಆಲ್ಮೋಸ್ಟ್ ನಮ್ಮದು. ಹಾಗಾಗಿ ಈ ಬಾರಿ ಕೇಂದ್ರ ಸರ್ಕಾರ ಈ 3-4 ಕ್ಷೇತ್ರಗಳ ಮಧ್ಯೆ ಒಂದಿಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಹೊರಕ್ಕೆ ಬರುತ್ತೆ ಅಂತ ಲೆಕ್ಕಾಚಾರ. ಅಫ್ಕೋರ್ಸ್ ದೆರ್ ಇಸ್ ಎ ವರಿಯಿಂಗ್ ಫ್ಯಾಕ್ಟರ್ ಭಾರತದ ಎಕನಾಮಿಕ್ಸಲ್ಲಿ ಅಂತಂದರೆ ಆರ್ಥಿಕ ವಲಯದಲ್ಲಿ, ವಿಚ್ ಈಸ್ ಆಫ್ ಇನ್ಫ್ಲೇಷನನ್ನು ವಾಚ್ ಮಾಡ್ಕೊಳ್ಳೋದೇ ಹೋಗ್ಬಿಟ್ರೆ ನಮ್ಮ ಗ್ರೋತ್ ರೇಟು ಬೆಳವಣಿಗೆ ನಾವು ಎಷ್ಟೇ ಬೆಳೆದ್ರೂ ಪ್ರಯೋಜನ ಆಗಲಿಕ್ಕಿಲ್ಲ ಅನ್ನೋದಿದೆ. ಮತ್ತು ಪರ್ಟಿಕ್ಯುಲರ್ಲಿ ಆನ್ ರಿಟೇಲ್ ಇನ್ಫ್ಲೇಷನಲ್ಲಂತೂ ಹೆವಿಲಿ ಒಂದು ಕಣ್ಣನ್ನು ಇಟ್ಕೋಬೇಕು ಅನ್ನೋಂಥ ಚಿಂತನೆ ಆರ್ಥಿಕ ಕ್ಷೇತ್ರದಲ್ಲಿ ಇದೆ. ಹಾಗಾಗಿ ಅದನ್ನು ಇಟ್ಕೊಂಡಿರ್ತಾರೆ ಆಬ್ವಿಯಸ್ಲಿ. ವಿ ವಿಲ್ ಸಿ ಅದು ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಮಾಡಲ್ಲ ಅನ್ನೋದನ್ನು ಆಮೇಲೆ ನೋಡೋಣ.
ಕೇಂದ್ರ ಸರ್ಕಾರ ಈ ಬಾರಿ ಮಂಡಿಸ್ತಾ ಇರೋದು ತನ್ನ 3ನೇ ಟರ್ಮಿನಲ್ಲಿ ಒಂದು ವಿಚಿತ್ರವಾದ ವ್ಯತ್ಯಾಸದೊಂದಿಗೆ. ಕಳೆದ 2 ಬಾರಿ ಅವರು ತಾವಾಗಿ ಬಹುಮತವನ್ನು ಹೊಂದಿದ್ದ ಸರ್ಕಾರವಾಗಿ ಈ ಬಜೆಟ್ಗಳನ್ನು ಮಂಡಿಸ್ತಾ ಬಂದರು. ಆದರೆ ಈ ಬಾರಿ ಅವರು ಮೈತ್ರಿಯ ಸಂಕಟ ಅಥವಾ ಅನಿವಾರ್ಯತೆಗಳ ಮಧ್ಯದಲ್ಲಿ ಈ ಬಜೆಟನ್ನು ಮಂಡಿಸಬೇಕಾಗಿ ಬಂದಿದೆ. ಬಹು ಸಹಜವಾಗಿ ಬೆಂಬಲಕ್ಕೆ ನಿಂತಿರುವ ಪಕ್ಷಗಳ ಡಿಮಾಂಡ್ಗಳು ಹೆಚ್ಚಿದೆ. ಹಾಗಾಗಿ ಏನಾದರೂ ಒಂದು ಬ್ಯಾಲೆನ್ಸ್, ಫಾರ್ ಎಕ್ಸಾಂಪಲ್ ಬಿಹಾರ್ ಆ್ಯಂಡ್ ಆಂಧ್ರ ಪ್ರದೇಶ್ ನಾವು ಸ್ಪೆಷಲ್ ಸ್ಟೇಟಸ್ ಬೇಕು ಅನ್ನೋದು ವಿಚ್ ಇಸ್ ಜನರಲಿ ಆ್ಯಕ್ಚುಲಿ ಆ ಒಂದು ಪ್ರಾವಿಷನ್ಗೆ ನಮ್ಮ ಸಂವಿಧಾನದಲ್ಲಾಗಲಿ ಅಥವಾ ಅದರ್ವೈಸ್ ಆಗಲಿ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಅದನ್ನು ರಿಜೆಕ್ಟ್ ಮಾಡಿದೆ. ಬಟ್ ಅದನ್ನು ಕಾಂಪನ್ಸೇಟ್ ಮಾಡುತ್ತೆ ಬೇರೆ ಎಲ್ಲೋ ಒಂದು ಕಡೆಯಿಂದ ಥ್ರೂ ವಯಾ ಸಮ್ ಸ್ಪೆಷಲ್ ಫಂಡ್ಸ್. ಫಾರ್ ಎಕ್ಸಾಂಪಲ್ ಅಮರಾವತಿ ಕಟ್ಟಕ್ಕೆ ಆಂಧ್ರ ಪ್ರದೇಶಕ್ಕೋ ಅಥವಾ ಬಿಹಾರ್ಗೆ ಇನ್ಯಾವುದಾದ್ರು ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸು ಈ ಥರ ಡ್ಯಾಶ್. ಇನ್ನು ಅಪೋಸಿಷನ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ ಈ ಬಾರಿ. ಹಾಗಾಗಿ ಇತರೆ ರಾಜ್ಯಗಳ ಹಣವನ್ನು ಹಂಚುವ ವಿಚಾರದಲ್ಲಿ, ಕೆಲವು ಬಾಕಿಗಳನ್ನು ಕೊಡುವ ವಿಚಾರದಲ್ಲಿ, ಕೆಲವು ವಿಶೇಷ ಯೋಜನೆಗಳನ್ನು ಕೊಡುವ ವಿಚಾರದಲ್ಲಿ ಒಂದಿಷ್ಟು ರಾಜಕಾರಣವಂತೂ ಇದ್ದೇ ಇರುತ್ತೆ ಇವತ್ತಿನ ಬಜೆಟ್ಟು ಮುಗಿದ ನಂತರ. ಈ ಎಲ್ಲವನ್ನು ನಿಮ್ಮ ಮುಂದೆ ನಾವು ಹಾಜರುಪಡಿಸೋದಕ್ಕೆ ವಿವರವಾಗಿ ಸಾಧ್ಯವಾದಷ್ಟು ಮುಂದಿನ 1 ಗಂಟೆಗಳ ಕಾಲದಲ್ಲಿ. ಆ ಸಂದರ್ಭದಲ್ಲಿ ನನ್ನ ಜೊತೆ ನಮ್ಮ ಇಬ್ಬರು ಪರಿಣಿತರು, ತಜ್ಞರು ಅವರವರ ಕ್ಷೇತ್ರಗಳಲ್ಲಿ ಇದ್ದಾರೆ. ಲೆಟ್ ಮೀ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕಾಮೆಂಟ್. ಶ್ರೀ ರುದ್ರಮೂರ್ತಿ, ಲಾರ್ಜ್ಲಿ ಇವರದ್ದು ಸ್ಟಾಕು, ಮಾರ್ಕೆಟ್ಸು, ಇನ್ವೆಸ್ಟ್ಮೆಂಟ್ಸು ಆ ಸೈಡಲ್ಲಿ ಅವರ ಟಾಕ್ಸು ಏನೋ ನೋಡೋಣ ಅವ್ರದ್ದು ನಿರೀಕ್ಷೆ ಏನು ಅಂತ. ಭಾಳ ಸರಿ ನಮ್ಮ ದೇಶದ ಬಹು ವಿಚಾರಗಳನ್ನು ಹೇಗಾಗಬಹುದು ನಾಳೆ ಅಂತ ಡಿಸೈಡ್ ಮಾಡೋದು ಸಟ್ಟಾ ಬಜಾರ್. ಅವರ ನಿರೀಕ್ಷೆ ಮತ್ತು ಲೆಕ್ಕಾಚಾರಗಳನ್ನೇ ಈ ದೇಶದ ಬಹುಜನ ನಂಬಿಬಿಡುತ್ತಾರೆ. ಹಾಗಾಗಿ ಲೆಟ್ ಅಸ್ ಸಿ ವಾಟ್ ದ ಸ್ಟಾಕ್ ಮಾರ್ಕೆಟ್ಸ್ ಅಥವಾ ಅದರ ಪರಿಣಿತರುಗಳು ಏನು ಹೇಳ್ತಾರೆ ಅಂತ. ರುದ್ರಮೂರ್ತಿ, ಮೊದಲನೇದಾಗಿ ಬಜೆಟ್ ಏನು 7ನೇ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಕೊಡ್ತಾ ಇದ್ದಾರೆ ಇವತ್ತು, ಅವರಿಗೆ ಖಂಡಿತ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಮುಖ್ಯವಾಗಿ ನಾವಿವತ್ತು ಬಜೆಟನ್ನು, ಶೇರ್ ಮಾರ್ಕೆಟ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮೊದಲು ಬಜೆಟನ್ನು ನೋಡೋದಾದರೆ ಜನಸಾಮಾನ್ಯರಿಗೆ ನಿನ್ನೆ ನಡೆದಂಥ ಎಕನಾಮಿಕ್ ಸರ್ವೆಯನ್ನು ಕೂಡ ನಾವು ನೋಡೋದಾದರೆ ಮೋದಿ ಅವರು ಕ್ಲಿಯರ್ ಆಗಿ ನಿನ್ನೆ ಹೇಳಿದ್ರು, ಸ್ಟಾರ್ಟಿಂಗಲ್ಲೇ ಅವರು ಇನ್ನೂ ಎಕನಾಮಿಕ್ ಸರ್ವೆ ಅಥವಾ ಈ ಪಾರ್ಲಿಮೆಂಟ್ರಿ ಸೆಷನ್ಸಿನ ಮುಂಚೆನೆ ಇಂಟ್ರಡಕ್ಟರಿ ಸ್ಪೀಚಲ್ಲಿ ಅವ್ರು ಹೇಳ್ತಾ ಇದ್ರು, ನಾವು ಖಂಡಿತವಾಗ್ಲೂ ಈ ಬಜೆಟನ್ನು ಜನಸಾಮಾನ್ಯರಿಗೆ ಫೋಕಸ್ ಕೊಡಬೇಕಾಗತ್ತೆ, ಮಿಡಲ್ ಕ್ಲಾಸ್ ಅವರಿಗೆ ಫೋಕಸ್ ಕೊಡಬೇಕಾಗತ್ತೆ, ರೈತರು ಮಹಿಳೆಯರಿಗೆ ಖಂಡಿತವಾಗ್ಲೂ ಫೋಕಸನ್ನು ನೀಡಬೇಕಾಗತ್ತೆ ಅನ್ನುವ ಸ್ಟಾರ್ಟಿಂಗ್ ಇಂಟ್ರಡಕ್ಟರಿ ರಿಮಾರ್ಕನ್ನು ಹೇಳಿದ್ದಾರೆ. ಅದರ ಜೊತೆಗೆ ನನಗೇನು ಅನ್ನಿಸ್ತಿದೆ ಅಂದರೆ ಈ ಸಲ ಮಾಡ್ತಿರುವಂತಹ ಬಜೆಟ್ ಏನಿದೆ ಇದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪ್ಲೇಸಲ್ಲಿ ಇವಾಗ ಗೌರ್ಮೆಂಟ್ ಇದೆ. ಏನಿದು ಸ್ಟ್ರಾಂಗೆಸ್ಟ್ ಪ್ಲೇಸ್ ಅಂದರೆ, ಮೊದಲನೇದಾಗಿ RBI ಇಂದ ಅವ್ರಿಗೆ ಬಂದಂತಹ ಸರ್ಪ್ಲಸ್ ಏನಿದೆ ಹತ್ತತ್ರ 1.5 ಲಕ್ಷ ಕೋಟಿ ರೂಪಾಯಿಗಳ ಎಕ್ಸ್ಟ್ರಾ ಅಮೌಂಟನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಟ್ಟಿದೆ. ಇದು ಒಂದು ಕಡೆ. ಆದರೆ ಟ್ಯಾಕ್ಸ್ ಕಲೆಕ್ಷನ್, ತೆರಿಗೆಗಳ ಏನು ಕಲೆಕ್ಷನ್ ಇದೆ ಅದನ್ನು ತಾವು ನೋಡೋದಾದರೆ GST ಕಲೆಕ್ಷನ್ ಹತ್ತತ್ರ ಇವಾಗ ತಿಂಗಳಿಗೆ, ವರ್ಷಕ್ಕೆ ಮಾತಾಡ್ತಾ ಇಲ್ಲ ನಾನು, ತಿಂಗಳಿಗೆ ಸರಾಸರಿ ಆವರೇಜ್ ಆಗಿ 1,65,000 ಕೋಟಿ ರೂಪಾಯಿಗಳ ಮಂತ್ಲಿ ಕಲೆಕ್ಷನ್ ನಡೀತಾ ಇದೆ. ಇದನ್ನು ತಾವು ವರ್ಷಕ್ಕೆ ಲೆಕ್ಕ ಹಾಕೋದಾದರೆ ಅದು ಹತ್ತತ್ರ 20 ಲಕ್ಷ ಕೋಟಿಯನ್ನು ಕೂಡ ದಾಟ್ತಾ ಇದೆ. ಅದೇ ರೀತಿ ನೇರ ತೆರಿಗೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್, ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಅದರಲ್ಲೂ ಸ್ಪೆಸಿಫಿಕ್ ಆಗಿ ತಾವು ನೋಡೋದಾದರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ 20% ಇನ್ಕ್ರೀಸ್ ಆಗಿದೆ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್. ಅದು ಕೂಡ ಹತ್ತತ್ರ 18 ಲಕ್ಷದಿಂದ 20 ಲಕ್ಷ ಕೋಟಿ ರೂಪಾಯಿಗಳ ನೇರ ತೆರಿಗೆಗಳ ಕಲೆಕ್ಷನ್ ಆಗ್ತಾ ಇದೆ. RBI ಸರ್ಪ್ಲಸ್ ಇದೆ, ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಜಾಸ್ತಿ ಆಗಿದೆ, ಅದರಲ್ಲೂ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ನು ಹಾಗೂ ತೆರಿಗೆಯನ್ನು ಪಾವತಿ ಮಾಡುವಂತಹ ಸಂಖ್ಯೆ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಸ್ಪೆಸಿಫಿಕ್ ಆಗಿ GST ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಕಚ್ಚಾ ತೈಲದ ಬೆಲೆಗಳಿದೆ ಅದು ಇವಾಗ $80 ಹತ್ತತ್ರನೇ ಇದೆ. ರುಪಿ ಮತ್ತು ಡಾಲರನ್ನು ನೋಡೋದಾದರೂ ಕೂಡ ಅದು ಕೂಡ 82ರಿಂದ 83 ರೂಪಾಯಿ, ಅದು ಸ್ಟೆಬಿಲಿಟಿಯನ್ನು ಕೂಡ ಕಾಣ್ತಾ ಇದೆ. $650 ಬಿಲಿಯನ್ ಫಾರೆಕ್ಸ್ ರಿಸರ್ವ್ ಇದೆ. ಇದೆಲ್ಲ ನಮಗೇನು ತಿಳಿಸ್ಕೊಡ್ತಾ ಇದೆ. ಹಾಗೂ ಇಡೀ ವಿಶ್ವದಲ್ಲಿ ನಂಬರ್ 1 ಗ್ರೋತ್ ಭಾರತ ದೇಶದ್ದು 6.5% 7% ಅಂತ ನಿನ್ನೆ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. RBI 7.2% ಅಂತ ಹೇಳ್ತಾ ಇದೆ. ಹಾಗೂ IMF ವರ್ಲ್ಡ್ ಬ್ಯಾಂಕ್ಸ್ಗಳನ್ನು ತಗೊಳೋದಾದ್ರೆ ಅದು ಕೂಡ 7ರಿಂದ 8% ಗ್ರೋತ್ ಅನ್ನ ಇಡೀ ವಿಶ್ವದಲ್ಲಿ ಭಾರತ ಬಿಟ್ಟರೆ ಯಾವ ದೇಶವೂ ನೋಡ್ತಾ ಇಲ್ಲ. ಸೊ ಈ ಎಲ್ಲ ಬ್ಯಾಕ್ ಗ್ರೌಂಡ್ ನನಗೇನು
ತಿಳಿಸ್ಕೊಡ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಈ ಸಲ ಬಜೆಟ್ ಮಾಡುವಾಗ ಅವ್ರಿಗೆ ಸ್ಟ್ರೆಂತ್ ಜಾಸ್ತಿ ಕಾಣಿಸ್ತಾ ಇದೆ. ಪೊಲಿಟಿಕಲಿ ಅವ್ರಿಗೆ ಡಾಮಿನೆಂಟ್ ಪೊಸಿಷನ್ ಅಥವಾ ಸಿಂಗಲ್ ಬಿಜೆಪಿ ಪಾರ್ಟಿನೇ ಮೆಜಾರಿಟಿ ಬಂದ್ಬಿಡುತ್ತೆ ಅಂತ ಏನ್ ನಿರೀಕ್ಷೆ ಇತ್ತು, ಅದಿಲ್ಲದೆ ಹೋದ್ರೂ ಕೂಡ ಎಕಾನಾಮಿಕಲಿ ಖಂಡಿತವಾಗ್ಲೂ ಸ್ಟ್ರೆಂತ್ ಗೌರ್ಮೆಂಟ್ ಬಳಿ ಇದೆ. ಹಾಗಾಗಿ ಈ ಸಲ ಬಜೆಟ್ ನಲ್ಲಿ ನನ್ನ ಪ್ರಕಾರ ಈ ಎಲ್ಲಾ ಪಾಸಿಟಿವ್ ಅಂಶಗಳನ್ನ ನೋಡಿದ್ರೆ ಒಳ್ಳೆ ಬಜೆಟ್ ಕೊಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಕಾಸಿಯಾ, ಸಣ್ಣ ಕೈಗಾರಿಕೆಗಳ ಸಂಘ ಏನು ನಿರೀಕ್ಷೆ ಇಟ್ಕೊಳ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಸಣ್ಣ ಕೈಗಾರಿಕೆಗಳು ಇವತ್ತು ತಮಗೆ ತಿಳಿದ ಹಾಗೆ ಅಗ್ರಿಕಲ್ಚರ್ ಬಿಟ್ಟರೆ, ವ್ಯವಸಾಯ ಬಿಟ್ಟರೆ ದ ನೆಕ್ಸ್ಟ್ ಮುಂದಿನ ಈ ಕ್ಷೇತ್ರ MSME. ಇವತ್ತು ಮೈಕ್ರೋ ಸ್ಮಾಲ್ ಮೀಡಿಯಮ್ ಏನು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಇವತ್ತು ನಮ್ಮ ದೇಶದಲ್ಲಿ ಸುಮಾರು 6ರಿಂದ 6.25 ಕೋಟಿಯಷ್ಟು MSME ಘಟಕಗಳು ಇದೆ. ಈ MSME ಘಟಕಗಳು ಸುಮಾರು ಒಂದು 18ರಿಂದ 19 ಕೋಟಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಿದೆ. ಇಂಥ ಒಂದು ದೊಡ್ಡ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಯಾವ ಥರ ಉತ್ತೇಜನ ಕೊಡಬೇಕು ಹೇಳ್ತಕ್ಕಂಥದ್ದು ಎಲ್ಲ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಎರಡೂ ಕೂಡ ನಮಗೆ ಆ ಕಾಂಟ್ರಿಬ್ಯೂಷನ್ ಮಾಡಬೇಕಾಗತ್ತೆ. ಯಾಕಂದರೆ ಇವತ್ತು ಜಿ ಡಿ ಪಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ಇದೆ. ಹಾಗೆಯೇ ಆಲ್ಮೋಸ್ಟ್ 30% ಟೋಟಲ್ ಟುವರ್ಡ್ಸ್ ದ GDP ಕಾಂಟ್ರಿಬ್ಯೂಷನ್ ನಮ್ಮದಿದೆ. ಹಾಗೆಯೇ ಎಕ್ಸ್ಪೋರ್ಟು ಆಲ್ಮೋಸ್ಟ್ 42% ಫ್ರಮ್ MSME ಕ್ಷೇತ್ರದಿಂದ ಆಗ್ತಾಯಿದೆ. ಈ ಒಂದು ಕ್ಷೇತ್ರದಲ್ಲಿ ಏನು ಬೇಕಾಗಿದೆ ಕ್ಷೇತ್ರಕ್ಕೆ ಹೇಳೋದನ್ನು ನಾವು ಸಾಕಷ್ಟು ನಮ್ಮ ಒಂದು ಮೆಮೊರಾಂಡಮ್ ಸಬ್ಮಿಟ್ ಮಾಡೋದಿರ್ಬೋದು, ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ಕೇಂದ್ರ ಸರ್ಕಾರಕ್ಕೆ ಇರ್ಬೋದು, ಈ ಒಂದು ಏನು ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ನಾವು ಬಜೆಟ್ ಮುಂಚೆನೂ ನಾವು ಸಬ್ಮಿಟ್ ಮಾಡಿದ್ವಿ ಮೆಮೊರಾಂಡಮ್, ನಮಗೇನು ಬೇಕು MSMEಗಳಿಗೆ ಅಂತಕ್ಕಂಥದ್ದು. ಅದನ್ನು ಇವಾಗ ಕಾದು ನೋಡಬೇಕಾಗಿದೆ. ನಾನು ಈ ಒಂದು ಕ್ಷೇತ್ರವನ್ನು ಏನು ಇಟ್ಟಿದ್ರಿ ಬೇಡಿಕೆಯನ್ನು, ಏನು ಇಟ್ಟಿದ್ರಿ? ನಮ್ಮದು ಬೇಡಿಕೆ ಅಂದರೆ ಇವತ್ತು ಒಂದು ಅಂದರೆ ನಮ್ಮದು ಮೊಟ್ಟ ಮೊದಲಿಗೆ ಈ 43B ಹೇಳ್ತಕ್ಕಂಥದ್ದು ಅಂದರೆ ಡಿಲೇಡ್ ಪೇಮೆಂಟ್ ಏನಾಗ್ತಾ ಇತ್ತು ಹಿಂದೆ ನಮಗೆ, ಯಾವುದೇ ಒಂದು ನಾವು ಲಾರ್ಜ್ ಸ್ಕೇಲಿಗೆ ಸಪ್ಲೈ ಮಾಡೋದಿರ್ಬೋದು, ಕೆಲವೊಮ್ಮೆ ಸರ್ಕಾರಕ್ಕೆ ಸಪ್ಲೈ ಮಾಡ್ತಾ ಇರ್ಬೋದು, ಅದು ನಮಗೆ ಪೇಮೆಂಟ್ 90 ದಿವಸನೋ 120 ದಿವಸನೋ ಅಥವಾ 6 ತಿಂಗಳು 1 ವರ್ಷನೋ ಆಗ್ತಾಯಿತ್ತು. ಇಂತಹ ಸಂದರ್ಭದಲ್ಲಿ ಏನಾಗ್ತಾಯಿತ್ತು, MSMEಗಳು ತಗೊಂಡಿರ್ತಕ್ಕಂಥ ಸಾಲವನ್ನು ಮರುಪಾವತಿ ಮಾಡ್ತಕ್ಕಂಥದ್ದು ತುಂಬ ತೊಂದರೆ ಆಗಿತ್ತು. ಯಾಕಂದರೆ ಮಂತ್ಲಿ ಏನು EMI ಕಟ್ತಕ್ಕಂಥದ್ದು ಇರ್ಬೋದು ಅಥವಾ OD ಇಂಟ್ರೆಸ್ಟ್ ಸರ್ವಿಸ್ ಮಾಡ್ತಕ್ಕಂಥದ್ದು, ಇವೆರಡೂ ತುಂಬ ತೊಂದರೆ ಆಗ್ತಾಯಿತ್ತು. ಅದಕ್ಕೆ ನಾವು ಏನು MSME ಆ್ಯಕ್ಟ್ 2006 ಇದೆ 45 ಡೇಸ್ ಅಂತ. ಆದರೆ 45 ಡೇಸ್ ಆದ ತಕ್ಷಣ ಕೋರ್ಟಿಗೆ ಹೋಗಬೇಕು ಅಂತ ನಾವು ಪದೇ ಎಲ್ಲ ಎಲ್ಲೆಲ್ಲಿ ಸಪ್ಲೈ ಮಾಡ್ತೀವೋ ಅವರ ವಿರುದ್ಧ ನಾವು ಕೋರ್ಟಿಗೆ ಹೋಗ್ತಾ ಇರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತೇನಾಯಿತು, ಸರ್ಕಾರ ಒಂದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಅಂತ, ಅಂದರೆ ನೀವು MSMEಗಳಿಗೆ 45 ದಿವಸದೊಳಗೆ ಪೇಮೆಂಟ್ ಮಾಡದೇ ಹೋದರೆ ನೀವು ತೊಗೊಂಡಿರ್ತಕ್ಕಂಥ ಏನು ಪರ್ಚೇಸ್ ಮಾಡಿರ್ತೀರ ಅದನ್ನು ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿದ್ದಲ್ಲಿ ಏನಾಗ್ತದೆ, ಅವನಿಗೆ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅವರದ್ದು. ಆ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ 43B ಹೇಳ್ತಕ್ಕಂಥದ್ದನ್ನು ನಾವು ಸರ್ಕಾರದ ದೃಢ ನಿರ್ಧಾರ ತಗೊಂಡಿದೆ, ಇದನ್ನು ಮಾಡಲೇಬೇಕು ಅಂತ ಕಾದು ನೋಡಬೇಕು. ಇವತ್ತಿನ ಒಂದು ವಿರಾಮ ತಗೊಳ್ಬೇಕು.